ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಆರಂಭವಾದ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಐತಿಹಾಸಿಕ ಹೋರಾಟ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ವತಿಯಿಂದ ಕ್ವಿಟ್ ಇಂಡಿಯಾ ಚಳವಳಿಯ ದಿನಾಚರಣೆ, ಕ್ವಿಟ್ ಇಂಡಿಯಾ ಚಳವಳಿಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿವಾದಿ ಶ್ರೀ ರಂಗಸ್ವಾಮಿಯವರ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ದೇಶದ ಜನರಲ್ಲಿ ಹೊಸ ಕ್ರಾಂತಿ ಕಿಚ್ಚು ಹೊತ್ತಿಸಿತ್ತು. ಸ್ವಾತಂತ್ರ್ಯ ಚಳವಳಿ ಜನಸಾಮಾನ್ಯರ ಚಳವಳಿಯಾಯಿತು. ಅಂತಹ ಐತಿಹಾಸಿಕ ಹೋರಾಟದಲ್ಲಿ ಚಾರಂ ಶ್ರೀನಿವಾಸ್ ಗೌಡ ಅವರ ತಂದೆ ರಂಗಸ್ವಾಮಿ ಇತರರ ಸಹಭಾಗಿತ್ವದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ. ಇಂತಹ ಸ್ವತಂತ್ರ ಹೋರಾಟಗಾರರ ಸ್ಮರಣೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಹರವೆ ವಿರಕ್ತ ಸರ್ಪಭೂಷಣ ಮಹಾಸ್ವಾಮೀಜಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರನ ಸ್ಮರಣೆ ಮಾಡುವುದು ಪ್ರಮುಖವಾದದ್ದು. ಆಗಸ್ಟ್ 8, 1942ರಂದು ಆರಂಭವಾದ ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರ ಆಡಳಿತವನ್ನು ಅಂತ್ಯಗೊಳಿಸಲು ಕರೆ ನೀಡಿದ ಐತಿಹಾಸಿಕ ಹೋರಾಟವಾಗಿದೆ. ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಕರೆ ಕೋಟ್ಯಾಂತರ ಭಾರತೀಯರನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿಸುವಂತೆ ಮಾಡಿತು. ಸನ್ಮಾನ ಸ್ವೀಕರಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರಪ್ಪ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ ನಾವಿವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದೇವೆ. ಪ್ರಸ್ತುತವಾಗಿ ಯುವ ಜನಾಂಗದಲ್ಲಿ ಗಾಂಧೀಜಿಯವರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟಗಾರರನ್ನ ಮರೆಯುವ ಕೆಲಸ ಆಗ್ತಿದೆ. ಹಾಗಾಗಿ ಪಠ್ಯಪುಸ್ತಕಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾರಾಜರು, ಧರ್ಮ, ಸಂಸ್ಕೃತಿ ಇರುತ್ತಿತ್ತು. ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಅಂತಹ ಪಠ್ಯಗಳನ್ನು ಓದುವ ಅವಕಾಶ ಕಳೆದುಕೊಳ್ಳಲಾಗುತ್ತಿದೆ. ಸರ್ಕಾರ ಪಠ್ಯದ ಮೂಲಕ ಇತಿಹಾಸವನ್ನು ತಿಳಿಸುವ ಕೆಲಸ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಬಿಕೆ ರವಿಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸುರೇಶ್ ಋಗ್ವೇದಿ ವಿಚಾರ ಮಂಡನೆ ಮಾಡಿದರು. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಶ್ಯಾ ಮುರುಳಿ, ಗಣಿ ಉದ್ಯಮಿ ಶ್ರೀನಿಧಿ ಕುದರ್, ಚಾವೆಂ ರಾಜ್ ಗೋಪಾಲ್, ಪಣ್ಯದ ಹುಂಡಿರಾಜು, ಶಿವಣ್ಣ ಹೊಸೂರು, ರವಿಚಂದ್ರ ಪ್ರಸಾದ್, ಲೋಕೇಶ್, ಲಿಂಗರಾಜ್ ಇತರರು ಉಪಸ್ಥಿತರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬ್ರಿಟಿಷ್ ಗೌರವ ಗಾಂಧೀಜಿ ಬಗ್ಗೆ ಎಷ್ಟು ಗೌರವ ನೀಡಿದ್ರು ಅಂತ ಒಬ್ಬ ಎಂತ ಎತ್ತರದ ವ್ಯಕ್ತಿ ಗಾಂಧೀಜಿಯವರು. ಈಗ ಅಹಿಂಸೆ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ರು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ನಾವೇನೇನು ಆಟಗಳು ಆಗಲಿಲ್ಲ ಅಂದ್ರೆ ನಾನು ನಮ್ಮ ದೇವ್ರ ಕೋಣೆಯಲ್ಲಿ ಗಾಂಧೀಜಿ ಫೋಟೋ ಇಟ್ಕೊಂಡು ಇವತ್ತು ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂತ ಒಂದು ಇತಿಹಾಸ ಮಹಾತ್ಮ ಗಾಂಧಿ ಇತ್ತು ಅಂತ ಮಾಹಿತಿಯನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗ ಪರಿಸ್ಥಿತಿ ಮಾಡ್ತೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವ್ರದ್ದು ಒಂದು ಅಗ್ರಪಂಕ್ತಿಯಲ್ಲಿರ್ತಕ್ಕಂಥ ಹೆಸರು. ಸ್ವಾತಂತ್ರ್ಯ ಹೋರಾಟವನ್ನು ಎರಡು ಭಾಗ ಮಾಡಿದ್ರೆ, ಒಂದು ಸಂಸ್ಥಾನಗಳ ರಾಜರುಗಳು ತಮ್ಮ ಒಂದು ಸಂಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದಂಥದ್ದು ಒಂದು ಭಾಗ. ಆನಂತರ ಸಾರ್ವಜನಿಕರನ್ನ ಒಳಗೊಂಡು ಇಡೀ ಭಾರತೀಯ ಜನಸಮೂಹವೇ ಈ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿ ಬಿದ್ದಂತದ್ದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ. ಮಹಾತ್ಮ ಗಾಂಧೀಜಿಯವರು ಈ ಚಳವಳಿಗೆ ಧುಮುಕಿದ ಮೇಲೆ ನಮ್ಮ ಪಾಪು ಅವರು ಹೇಳಿದ್ರು, ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಮೇಲೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲಿಸಿ ಇದರ ವಿರುದ್ಧ ಬ್ರಿಟಿಷರ ಒಂದು ಆಳ್ವಿಕೆಯ ವಿರುದ್ಧ ಒಂದು ಪ್ರತಿಭಟನೆಯನ್ನ ಶುರು ಮಾಡಿದ್ರು. ನಮ್ಮ ಒಂದು ಸ್ವಾತಂತ್ರ್ಯ ನಮಗೆ ಸಿಗ್ಬೇಕು, ಅನ್ಯರ ಪರಕೀಯರ ಅಧೀನದಲ್ಲಿ ಆಳ್ವಿಕೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದನ್ನ ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟು ಅವರು ಈ ಚಳವಳಿಗೆ ಕರೆ ಕೊಟ್ಟ ಮೇಲೆ ಈ ಸ್ವಾತಂತ್ರ್ಯ ಚಳವಳಿ ಜನಸಾಮಾನ್ಯರ ಚಳವಳಿ ಆಯಿತು. ಜನಸಾಮಾನ್ಯರೆಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದಾಗ ಇದು ಬ್ರಿಟಿಷರಿಗೆ ಇದನ್ನ ತಡ್ಕೊಳ್ತಕ್ಕಂಥದ್ದನ್ನು ಅರಗಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿ, ಅರೆಬೆತ್ತಲೆಯ ಫಕೀರ ಅಂತ ಕರೀತಾರೆ ಬ್ರಿಟಿಷರವ್ರನ್ನ, ಅಂತ ಒಬ್ಬ ವ್ಯಕ್ತಿಗೆ ಇಂಥ ಶಕ್ತಿ ಹೇಗ್ ಬಂತು ಅಂದ್ರೆ ಅವರಲ್ಲಿದ್ದಂತಹ ಒಂದು ಆದರ್ಶ, ಅವರ ನೈತಿಕತೆ, ಅವರ ನಡೆ ನುಡಿ ಒಂದೇ ಆಗಿತ್ತು. ಅವರು ಏನನ್ನ ಮಾಡ್ತಾರೋ ಅದನ್ನಷ್ಟೇ ಹೇಳ್ತಾ ಇದ್ರು, ನಡೆದದ್ದನ್ನೇ ನುಡಿತಾ ಇದ್ರು, ನುಡಿದದ್ದನ್ನೇ ನಡೀತಾ ಇದ್ರು. ಹಾಗಾಗಿ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಅಂತ ಒಂದು ಶಕ್ತಿ ಇತ್ತು. ಅವರು ಒಂದು ಕರೆಯನ್ನ ಕೊಟ್ರೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನ ಅವರ ಜೊತೆಗೆ ನಿಂತುಕೊಂಡು ಚಳವಳಿಗೆ ಸಹಕರಿಸ್ತಾ ಇದ್ರು. ಅಂತಹ ಅನೇಕ ಚಳವಳಿಗಳನ್ನ, ಬ್ರಿಟಿಷರ ವಿರುದ್ಧ ಅಸಹಕಾರವನ್ನ ತೋರ್ತಕ್ಕಂಥ ಚಳವಳಿಯನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಸಂದರ್ಭಗಳನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾದದ್ದು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥದ್ದು, ಕ್ವಿಟ್ ಇಂಡಿಯಾ ಚಳವಳಿ.
ನಮ್ಮ ರವಿಕುಮಾರ್ ಅವರು ಹೇಳಿದ ಹಾಗೆ ನಮ್ಮ ಭಾರತೀಯರ ಒಪ್ಪಿಗೆ ಇಲ್ಲದೆ ನಮ್ಮ ಸೈನಿಕರನ್ನ 2ನೇ ಮಹಾಯುದ್ಧದಲ್ಲಿ ಬಳಸ್ಕೊಂಡಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿದ್ರು. ಆಗ ಇನ್ನೂ ನಮ್ಮ ಸಹಕಾರವನ್ನ ಭಾರತೀಯರು ನಮಗೆ ಸಹಕಾರ ಕೊಡಿ, ನಿಮಗೆ ಸ್ವಾತಂತ್ರ್ಯವನ್ನ ನಾವು ಕೊಡ್ತೀವಿ ಅಂತೇಳಿ ಅವರು ಕ್ರಿಪ್ಸ್ ಅಂತಕ್ಕಂಥ ಒಂದು ಆಯೋಗವನ್ನು ಕಳಿಸ್ಕೊಟ್ರು. ಅದನ್ನ ಗಾಂಧೀಜಿಯವರ ಆದಿಯಾಗಿ ಭಾರತೀಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ವಿರೋಧಿಸಿದ್ರು. ಇದು ನಿಮ್ಮ ಈ ಆಶ್ವಾಸನೆ ದಿವಾಳಿ ಆಗ್ತಾ ಇರ್ತಕ್ಕಂಥ ಬ್ಯಾಂಕಿನ ಒಂದು ದಿನಾಂಕ ನಮೂದಿಸಿ ಇಲ್ಲದೆ ಇರ್ತಕ್ಕಂಥ ಒಂದು ಖಾಲಿ ಚೆಕ್ ಅಂತ ವಿರೋಧಿಸಿದ್ರು. ಆನಂತರ ಎಲ್ಲ ಕಡೆ ಅಸಹಕಾರ ಉಟ್ಕೊಳ್ತು. ಆ ಒಂದು ಅವ್ರಿಗೆ ಅಸಹಕಾರವನ್ನು ತೋರಿದಾಗ ದೊಡ್ಡ ಪ್ರಮಾಣದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೀತು. ಅದು ನಮ್ಮ ಚಾಮರಾಜನಗರದಲ್ಲಿಯೂ ಕೂಡ ಶ್ರೀ ರಂಗಸ್ವಾಮಿ ಅಂತ ಅವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಚಳವಳಿ ಇಲ್ಲಿಯೂ ನಡೆಯಿತು ಅಂತಕ್ಕಂಥದ್ದು ಬಹಳ ಹೆಮ್ಮೆ ವಿಚಾರ. ಇಂತಹ ಈ ಚಳವಳಿಕಾರರ ಒಂದು ಸ್ಮರಣೆ ಕಾರ್ಯಕ್ರಮದಲ್ಲಿ ಈ ದಿವಸ ನಾನು ಇದ್ದು ಇಷ್ಟು ಹೊತ್ತು ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗುವುದು ಖಂಡಿತ ಅದು ನನ್ನ ಒಂದು ಪುಣ್ಯ ಅಂತ ನಾನನ್ನು ಹಲವಾರು ಚಾಮರಾಜನಗರದ ಒಳ್ಳೊಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಬಣಲ್ ಕುಮಾರ್ ಮೀನಾ ಅಂತೇಳಿ ಅರ್ಸ್ಗುಪ್ತ ನಂತರ ಬಂದರು ದೇವೇಗೌಡರು. ಈ KCDS ಅವ್ರ ಕಾಲದಲ್ಲಿ ಮತ್ತೆ PG ಸೆಂಟರ್ ಆಗಿದ್ದಿಲ್ಲ ಯೂನಿವರ್ಸಿಟಿ, ಅವರಿಗೆ 65 ಎಕರೆ ಜಮೀನು ಕೊಟ್ಟದಂತವ್ರು. ಅಂತ ಒಳ್ಳೊಳ್ಳೆ ಕೆಲಸ ಮಾಡಿದವರು ಇದ್ರೆ ಇವತ್ತು ಅವರೆಲ್ಲ ಬೆಣ್ಕಬೇಕಾಗಿದೆ ನಾವು. ಆದ್ರಿಂದ ಈ ಸ್ವಾತಂತ್ರ್ಯ ಹೋರಾಟದ ಒಂದೇ ಮಾತರ ಇವತ್ತು ಕೆಲವರು ಒಂದೇ ಮಾತ್ರನೇ ನಾವು ಮಾಡಲ್ಲ ಅಂತಾರೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನ ಕೊಟ್ಟಂತದ್ದು ಒಂದೇ ಮಾತರಂ. ಅದನ್ನ ಆಡ್ಲೇಬೇಕು. ಅವ್ರನ್ನ ನೀವು ಯಾವ ಉದ್ದೇಶಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಎಲ್ಲ ಒಂದೇ ಮಾತರಂ ಆಗಿ ಇಡೀ ಅಖಂಡ ಭಾರತ ಒಂದೇ ಮಾತರಂ ಅಂದಾಗ ಎಲ್ಲ ಒಟ್ಟು ಸೇರ್ಬೋದು. ಹಾಗಾಗಿ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರನ ಬಹಳ ಅತ್ಯಂತ ಸರಳ ಸಜ್ಜನಿಕೆಯಿಂದ ಬದುಕಿದಂಥವ್ರು ರಂಗಸ್ವಾಮಿ. ನಾನು ನಮ್ಮ ಸುರೇಶ್ ಮುಟ್ಬೇಲ್ ಅವರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಮನವಿ ಮಾಡೋದು, ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಒಣಪಕ್ಷ 4 ಬೀಜಾರವಾದ ಅವ್ರ ದಾಖಲೆ ಉಳಿಬೇಕು ನಮ್ಮ ಚಾಮರಾಜನಗರದಲ್ಲಿ. ಯಾಕಂದ್ರೆ ಚಾಮರಾಜನಗರ ಅಂತ ಮೂರು ಅಂತ ಚಾಮರಾಜನಗರ ಏನೋ ಒಂಥರ ಈ ಕಡೆ ಕಟ್ಟ ಕಡೆ ಜಿಲ್ಲೆ, ಈ ಕಡೆ ಒಂದು ಕಡೆ ಕೇರಳ, ಒಂದು ಕಡೆ ತಮಿಳುನಾಡು. ಆದ್ರೂ ಚಳವಳಿಗಳಲ್ಲಿ ನಂಬರ್ 1 ಕನ್ನಡ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಮತ್ತೆ ದಲಿತ ಚಳವಳಿ. ಆದ್ರಿಂದ ಇವತ್ತು ಸನ್ಮಾನ್ಯ ರಂಗಸ್ವಾಮಿ ಅವರ ಸ್ಮರಣೆ ಮಾಡಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ಸಾಹಿತ್ಯ ಅಂತಂದ್ರೆ ಇವತ್ತು ಸ್ವತಂತ್ರ ನನ್ನ ಇಷ್ಟ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಬದುಕು ಅನ್ನೋ ಒಂದು ಭಾವನೆ ಇವತ್ತು ಇಟ್ಕೊಂಡಿದ್ವಿ. ಆದ್ರೆ ಸ್ವತಂತ್ರ ಅನ್ನುವಂಥದ್ದು ನಮಗೆ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ನಾವು ಹೇಳಿದ್ರು ಪಾಪ ಒಂದೇ ಮಾತ್ರ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಜ್ಞಾನವನ್ನ ಇಟ್ಕೊಂಡು ಅವತ್ತು ಗಾಂಧೀಜಿ ಅವರು ಹೇಳಿದ್ದು. ಹಾಗೆ ಇವತ್ತು ಅದನ್ನ ಇವತ್ತಿನ ವಿದ್ಯಾರ್ಥಿಗಳಿಗೆ ಮುಂದಿನ ಪೀಳಿಗೆ ಕೊಂಡೊಯ್ಯಬೇಕು ಅಂತಂದ್ರೆ ಅದು ಸರ್ಕಾರವೂ ಸಹ ಅದು ಪುಸ್ತಕದ ಮುಖಾಂತರ ಅವರ ಸಿಲೆಬಸ್ಗಳ ಮುಖಾಂತರ ಸ್ವತಂತ್ರ ಹೋರಾಟಗಳ. ಯಾಕಂದ್ರೆ ಯಾವತ್ತೂ ನಾವು ಇತಿಹಾಸವನ್ನು ಮರೆತು ಬದುಕೋಕ್ ಸಾಧ್ಯವಿಲ್ಲ. ಯಾಕಂದ್ರೆ ಇವತ್ತಿನ ಸಂದರ್ಭ ಏನಾಗಿದೆ ಅಂದ್ರೆ 300 ವರ್ಷದಿಂದ ನನ್ನ ಮನೆ ಇದೆ ಅಂತ ಹೇಳಿದ್ರೆ 300 ವರ್ಷದಲ್ಲಿ ನನ್ನ ತಾತ ಯಾರು ಅಂತ ನಮ್ಗೆ ಗೊತ್ತಿಲ್ಲ. 300 ವರ್ಷದಲ್ಲಿ ಅವ್ರು ಇಟ್ಟಂತ ಆಸ್ತಿ ನಮ್ಗೆ ಇರ್ತದೆ, ಅದು ಜ್ಞಾಪಕ ಇರುತ್ತೆ. ಆದ್ರೆ 300 ವರ್ಷದಲ್ಲಿ ಬದುಕಂತ ನಮ್ಮ ತಾತ ಮುತ್ತಾತ ಅಜ್ಜಿ ಅವ್ರು ಯಾರು ಜ್ಞಾಪಕ ಇರೋದಿಲ್ಲ. ಅಂದ್ರೆ ಅವೆಲ್ಲವನ್ನೂ ಆದ್ರೆ ಅದು ದೇಶಕ್ಕಾಗಿ ಮಾಡೋದು, ಇದು ಒಂದು ಮನೆಗಾಗಿ ಮಾಡೋದು. ದೇಶಕ್ಕಾಗಿ ಮಾಡಿದಂತವ್ರು ಲಕ್ಷಾಂತರ ಜನ ಇಡೀ ದೇಶಕ್ಕೆ ಯಾವುದೇ ಅವರ ಒಂದು ಎಲ್ಲವನ್ನ ಬಿಟ್ಟು, ಮನೆ ಮಠವನ್ನ ಎಲ್ಲವನ್ನ ಬಿಟ್ಟು ಇಡೀ ದೇಶ ನನ್ನದು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಸ್ವತಂತ್ರಕ್ಕಾಗಿ ಹೋರಾಟ. ಇವತ್ತು ನಾವೆಲ್ಲ ಅದನ್ನ ಇವತ್ತೇನು ನಾವು ಸ್ವಾತಂತ್ರ್ಯವನ್ನು ಕೊಟ್ಟಂತ ಇವತ್ತು ಅನುಭವಿಸ್ತಾ ಇದ್ವಿ. ಅದು ಅವ್ರು ಕೊಟ್ಟ ಕೊಡುಗೆ ಅಂತ ನಾವಾದ್ರೂ ಭಾವಿಸ್ಕೊಳ್ಬೇಕಾಗ್ತದೆ. ಹಾಗೆ ಅದು ಅವತ್ತು ನಾವು ದೇಶವನ್ನ ಸ್ವತಂತ್ರ ಮುಕ್ತವಾಗಿ ಇವತ್ತೊಂದು ಸಂವಿಧಾನದ ಅಡಿಯಲ್ಲಿ ಬದುಕುವಂತ ಮಾರ್ಗವನ್ನ ಸಂವಿಧಾನ ಕೊಟ್ಟಿರುವಂತದ್ದು. ಯಾಕಂದ್ರೆ ಸ್ವತಂತ್ರ ಬಂದದು ಅಂದ್ರೆ ಎಲ್ಲರೂ ಒಂದೇ ಅನ್ನುವಂತ ಅದರಲ್ಲಿ ಸಂವಿಧಾನ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಇವತ್ತು ಯಾಕೆ ಬದುಕಬೇಕು ಅನ್ನುವಂಥದ್ದು ಒಂದು ಕಲೆಯನ್ನ ಸಂವಿಧಾನ ಕೊಟ್ಟು ಅವತ್ತು ನೀವೆಲ್ಲ ಅವರ ಒಂದು ಪುಣ್ಯ ಪುರುಷರ ಒಂದು ಅದು ಯಾವುದೇ ಜಾತಿ ಮತವನ್ನು ಮೀರಿ ಅವತ್ತು ಎಲ್ಲ ಒಂದು ಭಾವನೆ ಅಂತ ಇಟ್ಕೊಂಡು ಇವನ್ ಯಾರೋ ಬಸವಣ್ಣ ಹೇಳಿದ ಅನ್ವೇಷ ಇವನ್ ಯಾರವ ಅಂದು
ನಾವೆಲ್ಲ ಪಡಿಬೇಕಾದ್ರೆ ಅನೇಕ ಜನರ ಹೋರಾಟವನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನನಗೂ ಕೂಡ 60 ವರ್ಷ ಆಗಿರೋದ್ರಿಂದ ಅನೇಕ ಮಾನ್ಯರನ್ನ ನಾನು ಭೇಟಿಯಾಗಿದ್ದೀನಿ. ರಂಗಸ್ವಾಮಿ ಅವ್ರನ್ನು ಕೂಡ ಭೇಟಿ ಮಾಡಿದ್ದೀನಿ. ಉದಯ ಕುಮಾರಸ್ವಾಮಿ ಅವ್ರನ್ನ ನಗರಕ್ಕೆ ಬಂದ್ರೆ ನನ್ನ ಒಂದು ಮೋಟರ್ ಬೈಕ್ ನಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಾಲೂಕ್ ಆಫೀಸು ಅಥವಾ DC ಆಫೀಸ್ಗೆ ಹೋಗುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಬಂದಾಗ ಮಾಡ್ತಾ ಇದ್ವಿ. ಆದ್ರೆ ವೆಂಕಟನಾಗಪ್ಪ ಶೆಟ್ಟರು, ನಮ್ಮ ಲಲಿತಾ ಜಿ ಕಾರ್ಗೆಟ್ರು ಅವರು, ಇನ್ನು ಅನೇಕ ಮಾನ್ಯರನ್ನ ನಾವೆಲ್ಲ ನೋಡಿದೀವಿ. ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅವ್ರ ಜೊತೆ ನಾವು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದನ್ನ ನಾವೆಲ್ಲ ಮಾಡಿದೀವಿ. ಆಮೇಲೆ ಅಯ್ಯನೇ ರಾಮರಾವ್, ನಾನು ಸುಮಾರು 15 ವರ್ಷಗಳ ಕಾಲ ಭಾರತ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಸೇವಾದಳದ ಅನೇಕ ಕಾರ್ಯಕ್ರಮಗಳಿಗೆ ಅಯ್ಯನೇ ರಾಮರಾವ್ ಬಂದಿದ್ರು. ಅವ್ರ ಜೊತೆ ನಾವು ಕೂಡ ಅಧ್ಯಕ್ಷರಾಗಿ ಅವರ ಅನೇಕ ವಿಚಾರಗಳನ್ನ, ಮಾತುಗಳನ್ನ ಆಲಿಸುವಂತ ಪುಣ್ಯನೂ ಕೂಡ ನಮ್ಗೆ ಲಭಿಸಿದೆ. ಅಂತ ಮಹಾತ್ಮರ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿದ್ದೀರಿ. ಆ ಸನ್ಮಾನಕ್ಕೆ ನಾವೆಲ್ಲರೂ ಕೂಡ ಶ್ರುತಿ ಬರದಿರಲಿ. ಈ ದೇಶಕ್ಕಾಗಲಿ, ಈ ರಾಜ್ಯಕ್ಕಾಗಲಿ ಅನ್ಯಾಯವಾದಾಗ ನಾವು ಕೂಡ ನಿಮ್ಮ ಜೊತೆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಸ್ವತಂತ್ರ ಹೋರಾಟಗಾರರನ್ನ, ಈಗ ಸುರೇಶ್ ರುಗ್ವೇದಿ ಅವರು